ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಈ ಒಂದು ಲವ್ ನೋಟ್ಸ್ ಪ್ರತಿಯೊಬ್ಬರಿಗೂ ಕೂಡ ರೆಸನೇಟ್ ಆಗುತ್ತೆ. ಸೊ ನಿಮ್ಮ ವ್ಯಕ್ತಿನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದರೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ. ಜಸ್ಟ್ ಲವ್ ನೋಟ್ಸ್ ಇರುತ್ತೆ. ಸೊ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ. ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಓಕೆ ಗೈಸ್, ಯಾರೆಲ್ಲ ರೋಸ್ ಕ್ವಾರ್ಟ್ಸ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಮೆಸೇಜ್ ಫ್ರಮ್ ಯುವರ್ ಪರ್ಸನ್. ಓಕೆ, ಐ ಹ್ಯಾಕ್ ಲೈಕ್ ಐ ಡೋಂಟ್ ಕೇರ್ ಬಟ್ ಡೀಪ್ ಇನ್ಸೈಡ್ ಇಟ್ ಹರ್ಟ್ಸ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಅವ್ರನ್ನ ನೋಡಿದಾಗ ಡೋಂಟ್ ಕೇರ್ ಅನ್ನೋ ರೀತಿನಲ್ಲಿ ಇರ್ತಾರೆ, ಯಾವುದಕ್ಕೂ ನಾನು ಕೇರ್ ಮಾಡೋದಿಲ್ಲ ಅನ್ನೋ ರೀತಿನಲ್ಲಿ ಇರ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲೂ ಕೂಡ ಅವ್ರಿಗೆ ಫೀಲಿಂಗ್ಸ್ ಅನ್ನೋದಿದೆ. ಆ ಒಂದು ಫೀಲಿಂಗ್ಸಲ್ಲಿ ಅವ್ರಿಗೂ ಕೂಡ ತುಂಬ ಹರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಐ ಥಿಂಕ್ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಅಂತ ಹೇಳೋರು, ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಕೇರ್ ಇದೆ, ಬಟ್ ಅವರು ತೋರಿಸ್ಕೊಳ್ತಾ ಇಲ್ಲ. ಒಳಗಡೆನೆ ಅವ್ರಿಗೂ ಕೂಡ ಅಷ್ಟೇ ನೋವಿದೆ, ಹರ್ಟ್ ಇದೆ, ಪೇಯ್ನ್ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್ ಅಂತ ಬರ್ತಾ ಇದೆ. ಸೊ ಫಾರ್ ದ ಫಸ್ಟ್ ಟೈಮ್ ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಏನೆಲ್ಲ ಫೀಲಿಂಗ್ಸ್ ಆಗ್ತಾ ಇದೆ ನಿಮ್ಮ ಬಗ್ಗೆ ಏನೆಲ್ಲ ಫೀಲಿಂಗ್ಸ್ ಮೂಡ್ತಾ ಇದೆ, ಅವ್ರು ಅದನ್ನು ನಿಮ್ಮ ಹತ್ರ ಫಾರ್ ದ ಫಸ್ಟ್ ಟೈಮ್ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ, ಫೀಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಅವರು ಎಕ್ಸ್ಪ್ರೆಸಿವ್ ಇಲ್ಲ, ಅವ್ರು ಯಾವ ಥರ ಫೀಲ್ ಮಾಡ್ತಾರೆ ಅನ್ನೋದೆಲ್ಲ ಹೇಳ್ಕೊಂಡು ಅವರು ಎಕ್ಸ್ಪ್ರೆಸ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಅವರು ಟ್ರೈ ಮಾಡಬೇಕು ನಿಮಗೋಸ್ಕರ. ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಫೀಲಿಂಗ್ಸ್ ಆಗ್ತಾ ಇದೆ, ಏನೆಲ್ಲ ಮೂಡ್ತಾ ಇದೆ, ಅದೆಲ್ಲನೂ ಕೂಡ ಹೇಳ್ಕೊಳ್ಬೇಕು ಅಂತ ಈ ಒಂದು ವ್ಯಕ್ತಿ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೇಟಿಂಗ್ ಫಾರ್ ಟೂ ಲಾಂಗ್. ಓಕೆ, ಸೊ ಇದು ಬರ್ತಾ ಇದೆ ಗೈಸ್. ಸೊ ನೆಕ್ಸ್ಟ್, ಮೈ ಹಾರ್ಟ್ ಇಸ್ ಪರ್ಫೆಕ್ಟ್ ಬಿಕಾಸ್ ಯು ಆರ್ ಇನ್ಸೈಡ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನನ್ನ ಹೃದಯ ತುಂಬಾ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ನನ್ನ ಹೃದಯದಲ್ಲಿ ನೀನು ಯಾವಾಗಲೂ ಇದೆಯಾ. ಸೊ ಹಾಗಾಗಿ ನನ್ನ ಹೃದಯ ತುಂಬ ನಿಷ್ಕಲ್ಮಶವಾಗಿದೆ ಆ್ಯಂಡ್ ಪೀಸ್ಫುಲ್ ಆಗಿದೆ, ತುಂಬಾ ಪರ್ಫೆಕ್ಟ್ ಆಗಿದೆ. ಯಾಕೆ ಅಂತ ಅಂದರೆ ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ನೀನು ನೆಲೆಸಿದ್ದೀಯಾ ಅಂತ ಬರ್ತಾ ಇದೆ. ಸೊ ಅವರ ಹೃದಯದಲ್ಲಿ ನೀವಿದ್ದೀರಾ. ಸೊ ನೀವು ಅವರ ಹೃದಯದಲ್ಲಿ ಇರೋದಕ್ಕೆ ಒಂದು ಪರಿಶುದ್ಧವಾಗಿ ಅವರ ಮನಸ್ಸು ಇದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್, the feeling of separation is the worst pain I feel it ಅಂತ ಬರ್ತಾ ಇದೆ. ಸೊ ಏನೆಲ್ಲ ಇವಾಗ ನೀವು ಸಪ್ರೇಷನಲ್ಲಿ ಇದ್ದೀರಾ, ಆ ಒಂದು ಸಪ್ರೇಷನಲ್ಲಿ ಏನು ನಿಮಗೆ ಫೀಲಿಂಗ್ಸ್ ಬರ್ತಾ ಇದೆ ನಿಮ್ಮ ವ್ಯಕ್ತಿಗೆ, ಆ ಒಂದು ಫೀಲಿಂಗ್ಸು ತುಂಬಾ ನೋವು ಕೊಡ್ತಾ ಇದೆ ಅಂತ ಹೇಳ್ಬೋದು. ಐ ಥಿಂಕ್ ನಿಮಗೆ ಎಷ್ಟು ಪೇನ್ ಆಗ್ತಾ ಇದೆಯೋ ಈ ಒಂದು ಸಪ್ರೇಷನಿಂದ, ಈ ಒಂದು ಬ್ರೇಕಪ್ಪಿಂದ, ಅದೇ ರೀತಿ ನಿಮ್ಮ ವ್ಯಕ್ತಿಗೂ ಆಗ್ತಾ ಇದೆ. ಸೊ ತುಂಬಾ ಅವ್ರಿಗೆ ಫೀಲ್ ಆಗ್ತಾ ಇದೆ ದಟ್ ಈ ಥರ ಒಂದು ಫೀಲ್ ನನಗೆ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ತುಂಬಾ ನೋವು ಆಗ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಐ ಥಿಂಕ್ ದಿಸ್ ಪರ್ಸನ್ ಕ್ಯಾನ್ ನಾಟ್ ಡೈಜೆಸ್ಟ್ ನೀವು ಅವರ ಒಟ್ಟಿಗೆ ಇಲ್ಲ ಅಂತ. ಸೊ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಈ ಒಂದು ವ್ಯಕ್ತಿನ ಮಿಸ್ ಮಾಡ್ಕೊಳ್ಬಾರ್ದು, ಐ ಶುಡ್ ಗೋ ಟು ದಟ್ ಪರ್ಸನ್ ಅಂತ ಫೀಲ್ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್, ಐ ಕಾಂಟ್ ಲಿಸನ್ ಟು ದ ಸಾಂಗ್ಸ್ ದಟ್ ರಿಮೈಂಡ್ಸ್ ಮೀ ಆಫ್ ಯು ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ಕೆಲವೊಂದು ಸಾಂಗ್ಗಳನ್ನ ಕೇಳುವಾಗ, ಕೆಲವೊಂದು ಹಾಡುಗಳನ್ನ ಕೇಳುವಾಗ
ಅವ್ರಿಗೆ ನಿಮ್ಮ ನೆನಪುಗಳು ಕಾಡುತ್ತೆ. ಹಾಗಾಗಿ ಅವರು ಕೆಲವೊಂದು ಸಾಂಗ್ಗಳನ್ನ ಬರ್ತಾ ಇರುವಾಗ ಸ್ಕಿಪ್ ಮಾಡಿಬಿಡ್ತಾರೆ, ಅಥವಾ ಆ ಥರ ಕೆಲವೊಂದು ಸಾಂಗ್ಸ್ಗಳನ್ನ ಕೇಳೋದಕ್ಕೆ ಹೋಗಲ್ಲ. ಆ ಥರ ಸಾಂಗ್ಸಲ್ಲಿ ಕೇಳುವಾಗ ಲಿರಿಕ್ಸ್ಗಳನ್ನೆಲ್ಲ ಅವರು ಫೀಲ್ ಮಾಡುವಾಗ ಅವ್ರಿಗೆ ನಿಮ್ಮ ನೆನಪುಗಳು ಬರುತ್ತೆ. ಆ್ಯಂಡ್ ಇದೆಲ್ಲನೂ ಕೂಡ ನನ್ನ ಲೈಫ್ಗೆ ಮ್ಯಾಚ್ ಆಗ್ತಾ ಇದೆ ಅನ್ನೋದೆಲ್ಲ ಅವ್ರಿಗೆ ನೆನಪುಗಳು ಕಾಡುತ್ತೆ. ಬಟ್ ಆ ಒಂದು ಫೀಲಿಂಗ್ಸ್ನೆಲ್ಲ ಈ ಒಂದು ವ್ಯಕ್ತಿ ಲೈಕ್ ಅವರು ತಡ್ಕೊಳಕ್ಕಾಗಲ್ಲ. ನಿಮ್ಮ ನೆನಪುಗಳನ್ನೆಲ್ಲ ಬಂದಾಗ ಅವ್ರಿಗೆ ಜಸ್ಟ್ ಅವರು ಹತ್ತು ಬಿಡ್ತಾರೆ. ಸೊ ಅದಕ್ಕೆ ಅವರು ಕೆಲವೊಂದು ಸಾಂಗ್ಗಳನ್ನ ಕೇಳಲ್ಲ ನಾನು ಅಂತ ಇಲ್ಲಿ ಬರ್ತಾ ಇದೆ. ಐ ಮಿಸ್ ಯು, ಐ ಆಮ್ ರಿಯಲಿ ಸಾರಿ ಐ ಚೀಟೆಡ್ ಯು ಅಂತ ಬರ್ತಾ ಇದೆ. ಸೊ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ, ನಾನು ನಿಮಗೆ ಚೀಟ್ ಮಾಡಿದ್ದೀನಿ, ಐ ಆಮ್ ರಿಯಲಿ ಸಾರಿ ಅಂತ ಬರ್ತಾ ಇದೆ. ಐ ಥಿಂಕ್ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಚೀಟಿಂಗ್ ಆಗಿದೆ, ಮೋಸ ಆಗಿದೆ ಅಂತ ಅಂದರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮಗೆ ಸಾರಿ ಕೇಳಬೇಕಂತ ಇದ್ದಾರೆ. ಅವ್ರಿಗೆ ಪಶ್ಚಾತ್ತಾಪ ಆಗಿದೆ, ರಿಯಲೈಸೇಷನ್ ಆಗಿದೆ ದಟ್ ನಾನು ನನ್ನ ವ್ಯಕ್ತಿಗೆ ಚೀಟ್ ಮಾಡಿದ್ದೀನಿ, ಚೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ಗೈಸ್, ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಆ್ಯಂಡ್ ಅವರು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಂತ ಇದ್ದಾರೆ. ನಿಮ್ಮ ಫರ್ಗಿವ್ನೆಸ್ ಅವ್ರಿಗೆ ಬೇಕಾಗಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ವೆಯ್ಟ್ ಮಾಡಿ. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರ ಜೀವನದಲ್ಲಿ ಕೆಲವೊಂದು ಒಳ್ಳೆ ಘಟನೆಗಳು ನಡೀತಾ ಇದೆ, ಪಾಸಿಟಿವ್ ಆಗಿ ಅವ್ರಿಗೆ ಅವ್ರ ಲೈಫಲ್ಲಿ ಎಲ್ಲನೂ ಕೂಡ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಹತ್ರ ಗುಡ್ ನ್ಯೂಸ್ನ ಶೇರ್ ಮಾಡಬೇಕಂತ ಇದ್ರೆ, ಆ ಒಂದು ಗುಡ್ ನ್ಯೂಸ್ ಏನು ಬೇಕಾದರೂ ಆಗಿರ್ಬೋದು. ಸೊ ನಿಮಗೆ ಸರ್ಪ್ರೈಸ್ ಕೊಡೋ ಮುಖಾಂತರ ಅವ್ರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ ಅವರ ಜೀವನದಲ್ಲಿ, ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಅವರು ಏನು ಅವ್ರ ಲೈಫಲ್ಲಿ ನಡೀತಾ ಇದೆ, ಏನು ಗುಡ್ ನ್ಯೂಸ್ ಇದೆ, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ. ಐ ಆಮ್ ಫುಲ್ ಆಫ್ ಪೇನ್ ಬಟ್ ಐ ವೇಕ್ ಅಪ್ ಎವ್ರಿ ಮಾರ್ನಿಂಗ್ ಆ್ಯಂಡ್ ಐ ಆಮ್ ಸ್ಮೈಲಿಂಗ್. ನನ್ನ ಹೃದಯದಲ್ಲಿ, ನನ್ನ ಒಂದು ಜೀವನದಲ್ಲಿ ತುಂಬಾ ಪೇಯ್ನ್ ಇದೆ, ತುಂಬಾ ನೋವುಗಳಿದೆ. ಆದರೆ ನಾನು ಯಾವಾಗಲೂ ಕೂಡ ಸ್ಮೈಲ್ ಮಾಡಿಕೊಂಡು ನನ್ನ ಜೀವನವನ್ನು ಕಳೀತಾ ಇದ್ದೀನಿ, ಬೆಳಗ್ಗೆ ಎದ್ದೇಳ್ತಾ ಇದ್ದೀನಿ ಅಂತ ಅಂದರೆ ನಾನು ಯಾವಾಗಲೂ ಸ್ಮೈಲ್ ಮಾಡ್ಕೊಂಡೇ ಇರ್ತೀನಿ. ಬಿಕಾಸ್ ದಿಸ್ ಪರ್ಸನ್ ಡಸಂಟ್ ವಾಂಟ್ ಟು ಶೋ ದ ಫೀಲಿಂಗ್ಸ್, ಹೌ ಹಿ ಫೀಲ್ಸ್, ಹೌ ಶಿ ಫೀಲ್ಸ್ ಅಂತ. ಸೊ ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು ಅಗೇನ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗ್ತಾನೆ ಇದೆ, ಮೇಲಿಂದ ಮೇಲೆ ನಿಮಗೆ ಹರ್ಟ್ ಆಗ್ತಾನೆ ಇದೆ. ಬೇಜಾರು ಮಾಡ್ಕೋಬೇಡಿ, ಐ ಆಮ್ ರಿಯಲಿ ಸಾರಿ, ನಾನು ನಿಮಗೆ ಮತ್ತೆ ನೋವು ಮಾಡಿಬಿಟ್ಟೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಲಾಸ್ಟ್ ಮೆಸೇಜ್, ಐ ವಾಂಟ್ ಟು ಡೇಟ್ ಯು ಅಂತ ಬರ್ತಾ ಇದೆ. ಸೊ ಎಲ್ಲನೂ ಕೂಡ ಮೊದಲಿನ ಥರ, ಮೊದಲಿನಾಗಿ ಎಲ್ಲನೂ ಶುರು ಮಾಡಬೇಕು, ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಹತ್ರ ಮೀಟ್ ಮಾಡಬೇಕು, ನಿಮ್ಮನ್ನು ಡೇಟ್ ಮಾಡಬೇಕು, ಎಲ್ಲನೂ ಕೂಡ ಹೊಸದಾಗಿ ಶುರು ಮಾಡಬೇಕು. ಒಂದು ನ್ಯೂ ಬಿಗಿನಿಂಗ್, ಒಂದು ರಿಕನ್ಸಿಲೇಷನ್ ಖಂಡಿತ ಸಾಧ್ಯ ಇದೆ. ವೇಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜೋಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ಮೆಸೇಜ್, ಯು ಆರ್ ದ ಬೆಸ್ಟ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅವರ ಜೀವನದಲ್ಲಿ ನಿಮ್ಮನ್ನು ನೆನಪು ಮಾಡ್ಕೊಂಡಾಗ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ವಾವ್, ಇವರು ಎಷ್ಟು ಬೆಸ್ಟ್ ವ್ಯಕ್ತಿ ನನ್ನ ಜೀವನದಲ್ಲಿ, ಇವ್ರದ್ದು ಎಷ್ಟು ಒಳ್ಳೆ ಮನಸ್ಸಿದೆ, ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಪ್ರತಿಯೊಂದೂ ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಯು ಆರ್ ದ ಬೆಸ್ಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಯು ಆರ್ ದ ಬೆಸ್ಟ್ ಪರ್ಸನ್ ಎವರ್ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಮೇಕಿಂಗ್ ಮೀ ಡೇ ಡ್ರೀಮ್ ಅಬೌಟ್ ದ ಫ್ಯೂಚರ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ ಲೈಕ್ ನಾನು ಯಾವಾಗಲೂ ಕೂಡ ಹಗಲುಗನಸು ಕಾಣ್ತಾ ಇದ್ದೀನಿ, ನಿನ್ನ ಜೊತೆಗೆ ಹೇಗೆ ನನ್ನ ಜೀವನವನ್ನು ಫ್ಯೂಚರಲ್ಲಿ ಕಳೀತೀನಿ, ಹೇಗೆ ನಾನು ನಿನ್ನ ನೋಡ್ಕೊಳ್ತೀನಿ, ಹೇಗೆ ನಾವಿಬ್ಬರು ಚೆನ್ನಾಗಿ ಬಾಳ್ವೆ ಮಾಡ್ತೀವಿ, ಅದೆಲ್ಲನೂ ಕೂಡ ನಾನು ಡ್ರೀಮ್ ಮಾಡ್ತಾ ಇದ್ದೀನಿ, ಹಗಲುಗನಸು ಕಾಣ್ತಾ ಇದ್ದೀನಿ. ಅಂದರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರು ಫ್ಯೂಚರ್ವರೆಗೂ ಅವರ ಡ್ರೀಮ್ ಹೊಟ್ಟೋಗುತ್ತೆ. ಸೊ ಅದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ತುಂಬಾ ಕನ್ಸುಗಳು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಎಷ್ಟು ಸುಂದರವಾಗಿರುತ್ತೆ ನಮ್ಮ ಜೀವನ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಮ್ಮ ಜೀವನ ಅಂತ ನೆನೆಸ್ಕೊಂಡಾಗ ಎಲ್ಲನೂ ಕೂಡ ಅವ್ರಿಗೆ ಯಾವಾಗಲೂ ಕೂಡ ತುಂಬಾ ಖುಷಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಆರ್ ಯು ಥಿಂಕಿಂಗ್ ಅಬೌಟ್ ಮೀ ಅಂತ ಬರ್ತಾ ಇದೆ. ಸೊ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ನನ್ನ ಬಗ್ಗೆ ಥಿಂಕ್ ಮಾಡ್ತಾ ಇದೆಯಾ, ಆರ್ ಯು ಥಿಂಕಿಂಗ್ ಅಬೌಟ್ ಮೀ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾನೆ ಇದ್ದಾರೆ. ಸೊ ಹೇಳ್ತಾ ಇದ್ದಾರೆ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ. ಸೊ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಯು ಅಬೌಟ್ ಯು ರೈಟ್ ನೌ. ಸೊ ಇವಾಗ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇನ್ ದ ಸೇಮ್ ವೇ ಅವರು ನಿಮಗೆ ಕೆಲವೊಂದು
ಕೆಲವೊಂದ್ಸತಿ ಕೇಳಬೇಕಾ ಅಂತ ಇದ್ದಾರೆ, ಲೈಕ್ ಆ ಒಂದು ಮೊಮೆಂಟಲ್ಲಿ ಬರುತ್ತೆ. ಸೊ ನಾನು ಎಷ್ಟು ನನ್ನ ವ್ಯಕ್ತಿನ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಾ ಇದ್ದೀನಿ, ಅದೇ ರೀತಿ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಥಿಂಕ್ ಮಾಡ್ತಾ ಇದ್ದಾರಾ ಅಂತ ಅವ್ರಿಗೆ ಗೊತ್ತಾಗಬೇಕು. ಓಕೆ, ಸೊ ನೆಕ್ಸ್ಟ್, ಅವರ್ ಯು ಗಿವ್ ಮೀ ಸಮ್ ಸ್ಪೇಸ್, ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಲವ್ ಆರ್ ನ್ಯೂ ಲವ್. ಸೊ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ, ಓಲ್ಡ್ ಲವ್ ನ್ಯೂ ಲವ್. ಐ ಥಿಂಕ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಹೊಸ ವ್ಯಕ್ತಿ ಆಗಿದ್ದೀರಾ, ಹೊಸ ಲವ್ ಆಗಿದ್ದೀರಾ, ಹೊಸ ಪ್ರೇಮಿ ನೀವಾಗಿದ್ದೀರಾ. ಎಲ್ಲೋ ಒಂದು ಕಡೆ ಓಲ್ಡ್ ಲವ್ ನ್ಯೂ ಲವ್ ಅಂತ ಯೋಚನೆ ಮಾಡ್ತಾ ಇರುವಾಗ ಐ ಥಿಂಕ್ ಅವರ ಎಕ್ಸ್ ಅವ್ರ ಲೈಫಲ್ಲಿ ವಾಪಸ್ ಬಂದಿರ್ಬೋದು. ಇವಾಗ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಕನ್ಫ್ಯೂಷನಲ್ಲಿ ಇದ್ದಾರೆ, ಯಾರನ್ನ ಚೂಸ್ ಮಾಡೋದು ಅಂತ. ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನೇ ಚೂಸ್ ಮಾಡ್ತಾರೆ ಅಂತಲೇ ನಾನು ಹೇಳ್ತೀನಿ, ಬಿಕಾಸ್ ಅವ್ರಿಗೆ ಕನ್ಫ್ಯೂಷನ್ ಬರ್ತಾ ಇದೆ. ಸೊ ಇವ್ರ ಜೊತೆಗಿಲ್ಲ, ಅವ್ರ ಜೊತೆಗಿಲ್ಲ ಅಂತ. ಸೊ ಈ ಥರ ಕನ್ಫ್ಯೂಷನಲ್ಲಿ ಬರುವಾಗ ಅವ್ರಿಗೆ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಪಾಸಿಟಿವ್ ಇಂಟೆನ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವರು ನಿಮ್ಮನ್ನೇ ಚೂಸ್ ಮಾಡ್ತಾರೆ. ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ, ನಥಿಂಗ್ ಗೋನಾ ಹ್ಯಾಪನ್. ಪಾಸಿಟಿವ್, ಇಟ್ ಮೇಕ್ಸ್ ಅ ಮಿರಾಕಲ್. ಓಕೆ, ಸೊ ನೆಕ್ಸ್ಟ್, ಐ ಮಿಸ್ ಯು ಲಾಟ್ಸ್ ಅಂತ ಬರ್ತಾ ಇದೆ. ಸೊ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಐ ಮಿಸ್ ಯು ಲಾಟ್ ಅಂತ ಬರ್ತಾ ಇದೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಾ ಇದ್ದಾರೆ, ತುಂಬಾ ಯೋಚಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಯೋಚನೆ ಮಾಡ್ತಾ ಮಾಡ್ತಾ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಟ್ ಡಸಂಟ್ ಮ್ಯಾಟರ್ ನೀವು ಅವ್ರ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಎಷ್ಟು ಅವ್ರ ಜೊತೆಗೆ ಟೈಮ್ ಕೊಡ್ತೀರಾ, ಎಷ್ಟು ಡಿಸ್ಕಸ್ ಮಾಡ್ತೀರಾ, ಎಷ್ಟು ಹೇಳ್ತೀರಾ, ಅದೆಲ್ಲ ಅವ್ರಿಗೆ ಮ್ಯಾಟರ್ ಆಗಲ್ಲ. ಬಟ್ ಅವರು ನಿಮ್ಮನ್ನ ಪ್ರತಿ ಕ್ಷಣನೂ ಕೂಡ ಮಿಸ್ ಮಾಡ್ಕೊಳ್ತಾನೆ ಇರ್ತಾರೆ. ಐ ಲವ್ ಯು ಅಂತ ಬರ್ತಾ ಇದೆ. ಸೊ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಪ್ರೀತಿಸ್ತೀನಿ, ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಯು. ಓಕೆ, ಸೊ ನೆಕ್ಸ್ಟ್, ಐ ವಿಲ್ ಮ್ಯಾರಿ ಯು ಅಂತ ಬರ್ತಾ ಇದೆ. ಸೊ ನಾನು ನಿನ್ನ ಮದುವೆ ಆಗ್ತೀನಿ, ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮ್ಯಾರಿ ಯು. ಅವರು ನಿಮ್ಮನ್ನೇ ಮದುವೆ ಆಗ್ತಾರೆ. ಅವರ ಜೀವನದಲ್ಲಿ ಅವ್ರ ಲೈಫಲ್ಲಿ ಯಾರೇ ಇದ್ದರೂ ಕೂಡ ಮದುವೆ ಅಂತ ಬಂದಾಗ ಅವರು ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡು ಮದುವೆ ಆಗ್ತಾರೆ. ಸೊ ಅಷ್ಟು ಸೀರಿಯಸ್ ಆಗಿದ್ದಾರೆ ನಿಮ್ಮ ಬಗ್ಗೆ. ಸೊ ತುಂಬಾ ಅವ್ರಿಗೆ ನೆನಪಾಗುತ್ತೆ ಮದುವೆ ಕಮಿಟ್ಮೆಂಟ್ ಅಂತ ಬಂದಾಗ ಅವ್ರಿಗೆ ನೀವೇ ಪರ್ಫೆಕ್ಟ್ ಆದಂಥ ವ್ಯಕ್ತಿ ಅವರ ಜೀವನದಲ್ಲಿ, ಯಾರೂ ಕೂಡ ಆ ಒಂದು ಪ್ಲೇಸ್ನ ತಗೊಳ್ಳೋದಿಕ್ಕಾಗೋದಿಲ್ಲ ಅನ್ನೋದವರು ಹೇಳ್ತಾ ಇದ್ದಾರೆ. ಐ ನೋ ಯು ಆರ್ ಮೈ ಪರ್ಸನ್ ಅಂತ ಬರ್ತಾ ಇದೆ. ಸೊ ನನಗೆ ಗೊತ್ತಿದೆ ನೀನು ನನ್ನ ವ್ಯಕ್ತಿ. ಯು ಆರ್ ಮೈ ಪರ್ಸನ್, ಐ ನೋ, ನನಗೆ ಗೊತ್ತಿದೆ, ಐ ನೋ ನೀನು ನನ್ನ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಪರ್ಸನ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ 2 ಟೈಮ್ ಬರ್ತಾ ಇದೆ. ಐ ನೋ ಯು ಆರ್ ಮೈ ಪರ್ಸನ್, ಯು ಆರ್ ಮೈ ಪರ್ಸನ್. ನನಗೆ ಗೊತ್ತಿದೆ ನೀನು ನನ್ನ ವ್ಯಕ್ತಿ, ನಾನು ನಿನ್ನ ವ್ಯಕ್ತಿ. ಸೊ ವ್ಯಕ್ತಿ ಅನ್ನೋದಕ್ಕಿಂತ ನನ್ನ ವ್ಯಕ್ತಿ, ಮೈ ಪರ್ಸನ್, ಮೈ ಲವ್ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮ ವ್ಯಕ್ತಿಗೆ ತುಂಬ ಪ್ರೌಡ್ ಆಗುತ್ತೆ. ಸೊ ಲಾಸ್ಟ್ ಮೆಸೇಜ್, ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿತೌಟ್ ಯು ಅಂತ ಬರ್ತಾ ಇದೆ. ಸೊ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಗೆ ಅವರ ಜೀವನ ಇರುತ್ತೆ. ದಿಸ್ ಪರ್ಸನ್ ಕೆನ್ ನಾಟ್ ಇಮ್ಯಾಜಿನ್ ದೇರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿತೌಟ್ ಯು. ಸೊ ನಿಮ್ಮ ವ್ಯಕ್ತಿ ಕಂಪ್ಲೀಟಾಗಿ ನಿಮ್ಮ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ, ತುಂಬ ಪ್ರೀತಿ ಮಾಡ್ತಾರೆ, ತುಂಬಾ ಅವ್ರಿಗೆ ಫೀಲ್ ಆಗುತ್ತೆ. ಸೊ ನನ್ನ ವ್ಯಕ್ತಿ ಇಲ್ಲದೆ ನನ್ನ ಜೀವನ ನಡೆಯೋದೇ ಇಲ್ಲ. ಐ ಕಾಂಟ್ ಇಮ್ಯಾಜಿನ್, ನಾನು ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಾನು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಅವ್ರ ಲೈಫ್ ಇಲ್ಲದೆ ನನ್ನ ಜೀವನ ಹೇಗೆ ಅಂತ. ಸೊ ಇದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್.